ವೈಕುಂಠ ಏಕಾದಶಿಯ ಬಗ್ಗೆ ಈ ಮೊದಲೇ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವಿನ್ನು ಆ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಂಡಿಲ್ಲ ಅಂತಂದರೆ ಆ ಮಾಹಿತಿಯನ್ನು ತಿಳ್ಕೊಂಬಿಟ್ಟು ಆ ನಂತರ ಈ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗಾದರೆ ಈ ವ್ರತವನ್ನು ಆಚರಣೆ ಮಾಡುವ ಕ್ರಮ ಏನಂತ ಕೇಳಿದರೆ, ಈ ವೈಕುಂಠ ಏಕಾದಶಿಯ ದಿನ ಬೆಳಗ್ಗಿನ ಜಾವ 3:30 ಎದ್ದೇಳಬೇಕು. 6 ಗಂಟೆಯ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವಿಗೆ ಪೂಜೆಯನ್ನ ಮಾಡಬೇಕು. ಹಾಗೆ ಎಲ್ಲಾ ದೇವತೆಗಳು ಸಹ ವಿಷ್ಣುವಿನ ಪೂಜೆಯನ್ನ ಅದೇ ಸಮಯದಲ್ಲಿ ಮಾಡುತ್ತಾರಂತೆ. ನಾವು ಕೂಡ ಎದ್ದು ನಿತ್ಯ ಕರ್ಮಾನುಷ್ಠಾನವನ್ನೆಲ್ಲ ಪೂರೈಸಿ ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನವನ್ನು ನಾವು ಪಡೆದುಕೊಂಡರೆ ನಮಗೂ ಅನಂತ ಕೋಟಿ ಪುಣ್ಯ ಸಿಗುತ್ತದೆ ಅಂತ ಪದ್ಮಪುರಾಣ ಮತ್ತು ಸ್ಕಂದ ಪುರಾಣ ಮತ್ತು ದತ್ತ ಪುರಾಣಗಳಲ್ಲಿ ಹೇಳಿದ್ದಾರೆ. ಈ ವ್ರತವನ್ನ ಹೇಗೆ ಆಚರಿಸಬೇಕಂತೇಳಿ ಕೇಳಿದ್ರೆ, ದಶಮಿಯ ಅಂದ್ರೆ ವೈಕುಂಠ ಏಕಾದಶಿಯ ಹಿಂದಿನ ದಿನ ದಶಮಿಯ ದಿನ ಸಂಜೆ 6 ಗಂಟೆಗೆ ಸ್ವಲ್ಪ ಗೋಮೂತ್ರವನ್ನ ನೀರಿಗೆ ಮಿಶ್ರಣ ಎನ್ನುವಂಥದ್ದನ್ನ ಮಾಡಿ ಸ್ನಾನವನ್ನ ಮಾಡಿ ಇಷ್ಟ ದೇವರು ಮತ್ತು ಮಹಾಗಣಪತಿಯನ್ನ ಪ್ರಾರ್ಥಿಸಿ ಯಾವುದೇ ವಿಘ್ನಗಳು ಬಾರದಿರಲಿ ಅಂತೇಳಿ ಪ್ರಾರ್ಥಿಸಿಕೊಳ್ಬೇಕಂತೆ. ನಂತರ ಮಹಾವಿಷ್ಣುವಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ವ್ರತವನ್ನ ನಾನು ಮಾಡುತ್ತಿದ್ದೇನೆ, ನನಗೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಬೇಕು. ಸ್ವಾಮಿಯ ಅನುಗ್ರಹ ಇದ್ದರೆ ಮಾತ್ರ ಈ ವ್ರತವನ್ನ ಮಾಡಲು ಸಾಧ್ಯವಾಗುತ್ತೆ. ಹಾಗೆ ದಶಮಿಯ ದಿನ ರಾತ್ರಿ ಊಟವನ್ನು ಮಾಡಬಾರದು. ಲಘು ಫಲಹಾರ, ಅವಶ್ಯಕತೆ ಇದ್ದರೆ ಮಾತ್ರ ಹಾಲು ಅಥವಾ ಹಣ್ಣುಗಳನ್ನ ಸೇವಿಸಬಹುದು. ಹಾಗೆ ಮಂಚದ ಮೇಲೆ ಅಥವಾ ಹಾಸಿಗೆಯ ಮೇಲೆ ಮಲಗಬಾರದಂತೆ, ಚಾಪೆಯಲ್ಲಿ ಮಾತ್ರ ಮಲಗಬೇಕಂತೆ. ಬ್ರಹ್ಮಚರ್ಯವನ್ನ ತಪ್ಪದೇ ಪಾಲಿಸಬೇಕಂತೆ. ಏಕಾದಶಿಯ ದಿನ ಸೋಪು, ಬ್ರಷು ಅಥವಾ ಶಾಂಪು ಈ ರೀತಿಯ ಯಾವುದೇ ವಸ್ತುವನ್ನು ಕೂಡ ಬಳಕೆ ಮಾಡಬಾರದಂತೆ. ಇನ್ನು ಈ ದಿನ ಕೆಂಪು ಬಣ್ಣದ ಹೂವಿನಿಂದ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಅಂತ ಪುರಾಣದಲ್ಲೇ ಹೇಳಿದ್ದಾರೆ. ಇನ್ನು ಬಿಳಿ ಬಣ್ಣದ ಹೂವಿನಿಂದ ಪೂಜೆ ಮಾಡಿದರೆ ಅನಾರೋಗ್ಯ ಇದ್ದರೆ ದೂರಾಗುತ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಮುಖ್ಯವಾಗಿ ತುಳಸಿ ಹಾರವನ್ನ ಸಮರ್ಪಣೆ ಮಾಡಿದರೆ ನಾವು ಮಾಡಿದ ಅನೇಕ ಪಾಪಗಳು ದೂರ ಆಗ್ತವಂತೆ. ಹಾಗೆ ವೈಕುಂಠದಲ್ಲಿ ನಮಗೆ ಮನೆ ಬೇಕಾದರೆ ಮಹಾವಿಷ್ಣುವನ ದೇವಸ್ಥಾನದಲ್ಲಿ ನಮ್ಮ ಕೈಲಾದ ಕೆಲಸವನ್ನ ಮಾಡಬೇಕು. ಹೀಗೆಲ್ಲ ಮಾಡಿದರೆ ವೈಕುಂಠ ಲೋಕದಲ್ಲಿ ಮರಣದ ನಂತರ ಸ್ಥಳ ಪ್ರಾಪ್ತಿಯಾಗುತ್ತದೆ ಅಂತ ಪುರಾಣಗಳಲ್ಲೇ ಹೇಳಿದ್ದಾರೆ. ಇಲ್ಲಿ ವಾಸಿಸಲು ನಮಗೆ ಹೇಗೆ ಸ್ಥಳ ಬೇಕೋ, ಇಲ್ಲಿಂದ ಹೊರಟ ಮೇಲೆ ನಮಗೂ ವೈಕುಂಠ ಲೋಕದಲ್ಲೂ ಸ್ಥಳ ಬೇಕಾಗುತ್ತೆ. ಅದನ್ನ ನಾವು ಪಡೆಯಬೇಕಾದ್ರೆ ನಾವು ಈ ಪರಮ ಪವಿತ್ರವಾದಂತಹ ಈ ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಇನ್ನು ಅಪ್ಪಿತಪ್ಪಿಯೂ ಸಹ ಈ ಏಕಾದಶಿಯ ದಿನದಂದು ಅನ್ನವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರದು. ಯಾಕಂದರೆ ರಾಕ್ಷಸ ಗಣಗಳೆಲ್ಲವೂ ಕೂಡ ಅನ್ನದ ಮೇಲೆ ಈ ಏಕಾದಶಿಯ ದಿನ ಆವಾಹನೆ ಎನ್ನುವಂಥದ್ದು ಆಗಿರ್ತದಂತೆ. ಹಾಗೆ ತಾಮಸ ಆಹಾರಗಳನ್ನು ಕೂಡ ಸೇವನೆ ಮಾಡಬಾರದು. ಸಾತ್ವಿಕ ಆಹಾರಗಳನ್ನು ಮಾತ್ರ ಸೇವನೆ ಎನ್ನುವಂಥದ್ದನ್ನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಇಷ್ಟೆಲ್ಲ ಮಾಹಿತಿಯನ್ನ ಪಡೆದುಕೊಂಡಂತಹ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಶ್ರೀಹರಿಯ ಅನುಗ್ರಹ ಎನ್ನುವಂಥದ್ದಾಗ್ಲಿ ಅಂತೇಳಿ ನಾವು ಕೂಡ ಪ್ರಾರ್ಥಿಸಿಕೊಳ್ಳೋಣ.